ಅಯ್ಯೋ, ಟೀ ಪಾರ್ಟಿಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಚಹಾ ಪ್ರಿಯರಿಗೆ ಶಾಕ್ ಕೊಡುತ್ತಾ ರಾಜ್ಯ ಸರ್ಕಾರ. ಕೆಮಿಕಲ್ ಮಿಶ್ರಿತ ಆಹಾರದ ವಿರುದ್ಧ ಸರ್ಕಾರ ಸಮರ ಶುರು ಮಾಡಿದೆ. ಶೀಘ್ರವೇ ಟೀ ಪುಡಿ ಬ್ಯಾನ್ ಆಗುತ್ತಾ? ರಾಜ್ಯದಲ್ಲಿ ಕೆಮಿಕಲ್ ಮಿಶ್ರಿತ ಟೀ ಪುಡಿಗೆ ನಿಷೇಧ ಫಿಕ್ಸ್. ಶೀಘ್ರವೇ ರಾಜ್ಯ ಸರ್ಕಾರದಿಂದ ಅಧಿಕೃತ ಆದೇಶ ಸಾಧ್ಯತೆ. ಕೆಮಿಕಲ್ ಮಿಶ್ರಿತ ಟೀ ಪುಡಿ ಬಗ್ಗೆ ಹಲವು ದೂರುಗಳು ಕೇಳಿ ಬಂದ ಹಿನ್ನೆಲೆ ಸರ್ಕಾರದಿಂದ ನಿಷೇಧ ಕ್ರಮ. ಈಗಾಗಲೇ ಸ್ಯಾಂಪಲ್ ಗಳನ್ನ ಲ್ಯಾಬ್ ಕಳಿಸಿರೋ ಇಲಾಖೆ, ಆರೋಗ್ಯ ಇಲಾಖೆಯಿಂದ ಸ್ಯಾಂಪಲ್ ಗಳ ಪರಿಶೀಲನೆ ಆಗ್ತಾ ಇದೆ. ಕೆಮಿಕಲ್ ಇರುವುದು ಖಚಿತವಾದ ಹಿನ್ನೆಲೆ ಬ್ಯಾನ್ ಕ್ರಮ. ಕೆಮಿಕಲ್ ಮಿಶ್ರಿತ ಟೀ ಪುಡಿಗಳು ಬ್ಯಾನ್ ಬಹುತೇಕ ಖಚಿತವಾಗಿದೆ. ಟೀ ಪ್ರಿಯರಿಗೆ ಈಗ ಟೀ ಬ್ಯಾನಿನ ಬಿಸಿ ಮುಟ್ಟಿಬಿಟ್ಟಿದೆ. ಅಯ್ಯೋ, ಟೀ ಪಾರ್ಟಿಗಳಿಗೆ ಇದು ದೊಡ್ಡ ಶಾಕ್ ಆಗಿಬಿಟ್ಟಿದೆ. ಚಹಾ ಪ್ರಿಯರಿಗೆ ಶಾಕ್ ಕೊಡುತ್ತಾ ರಾಜ್ಯ ಸರ್ಕಾರ. ಬಹಳ ಮುಖ್ಯವಾಗಿ ಕೆಮಿಕಲ್ ಮಿಶ್ರಿತ ಆಹಾರದ ವಿರುದ್ಧ ಈಗಾಗಲೇ ಸರ್ಕಾರ ಸಮರವನ್ನ ಶುರು ಮಾಡಿದೆ. ಒಂದು ಕಡೆ ಗೋಬಿ ಇರಬಹುದು, ಇನ್ನೊಂದು ಕಡೆ ಶವರ್ಮಾ, ಮತ್ತೆ ಅಡುಗೆಯಲ್ಲಿ ಬಳಸುವಂತಹ ಕೆಮಿಕಲ್ ಪದಾರ್ಥಗಳಿದ್ರೆ, ಅದರಲ್ಲೆಲ್ಲಾದ್ರೂ ಮಸಾಲೆಗಳೆಲ್ಲ ಇದ್ರೆ, ಇವೆಲ್ಲದಕ್ಕೂ ಕೂಡ ಈಗಾಗಲೇ ಬ್ಯಾನಿನ ಬಿಸಿ ಮುಟ್ಟಿದೆ. ಈಗ ಚಹಾದತ್ತ ಸರ್ಕಾರದ ಗಮನ ಬಂದಿದೆ. ಕೆಮಿಕಲ್ ಮಿಶ್ರಿತ ಆಹಾರದ ವಿರುದ್ಧ ಈಗ ಸರ್ಕಾರ ಸಮರವನ್ನ ಶುರು ಮಾಡಿದೆ. ಇನ್ನು ಶೀಘ್ರವೇ ಟೀ ಪುಡಿ ಬ್ಯಾನ್ ಆಗೋದು ಬಹುತೇಕ ಖಚಿತವಾಗಿದೆ. ರಾಜ್ಯದಲ್ಲಿ ಕೆಮಿಕಲ್ ಮಿಶ್ರಿತ ಟೀ ಪುಡಿಗೆ ನಿಷೇಧ ಆಗೋದು ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ. ಇನ್ನು ಅಧಿಕೃತ ಆದೇಶಕ್ಕೆ ಈಗಾಗಲೇ ಬರುವಂತ ಸಾಧ್ಯತೆ ಇದೆ. ಬಹಳ ಮುಖ್ಯವಾಗಿ ದೂರುಗಳ ಬಂದಂತ ಬೆನ್ನಲ್ಲೇ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೆಮಿಕಲ್ ಮಿಶ್ರಿತ ಟೀ ಪುಡಿ ಬಗ್ಗೆ ಹಲವು ದೂರುಗಳು ಬಂದಿತ್ತು. ಇವೆಲ್ಲ ದೂರು ಕೇಳಿಬಂದ ಬೆನ್ನಲೆಯಲ್ಲಿ ಸರ್ಕಾರದಿಂದ ಈಗ ನಿಷೇಧದ ಕ್ರಮ ಶುರುವಾಗಿದೆ. ಈಗಾಗಲೇ ಸ್ಯಾಂಪಲ್ ಗಳನ್ನ ಲ್ಯಾಬ್ಗೆ ಕಳಿಸಿದ್ದಾರೆ ಇಲಾಖೆಯಿಂದ. ಈಗಾಗಲೇ ಇಲಾಖೆಯವರು ಎಲ್ಲ ಸ್ಯಾಂಪಲ್ ಗಳನ್ನ ಪಡೆದುಕೊಂಡಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಸ್ಯಾಂಪಲ್ ಗಳ ಪರಿಶೀಲನೆ ಕೂಡ ಶುರು ಆಗಬಿಟ್ಟಿದೆ. ಕೆಮಿಕಲ್ ಇರೋದು ಖಚಿತವಾದ ಹಿನ್ನೆಲೆ ಬ್ಯಾನ್ ಕ್ರಮಕ್ಕೆ ಮುಂದಾಗಿದ್ದಾರೆ. ಈಗ ಕೆಮಿಕಲ್ ಮಿಶ್ರಿತ ಟೀ ಪುಡಿಗಳು ಬ್ಯಾನ್ ಬಹುತೇಕ ಖಚಿತವಾಗಿದೆ. ಇದರಿಂದ ಬಿಸಿ ಬಿಸಿ ಟೀ ಕುಡಿಯುವಂತಹ ಟೀ ಪ್ರಿಯರಿಗೆ ಈಗ ದೊಡ್ಡ ಶಾಕ್ ಎದುರಾಗಿಬಿಟ್ಟಿದೆ. ಇನ್ನೇನು ಅಧಿಕೃತ ಘೋಷಣೆ ಆಗೋದು ಒಂದು ಮಾತ್ರ ಬಾಕಿ ಇದೆ. ಬಹುತೇಕ ಖಚಿತವಾಗಿದೆ. ರಾಜ್ಯದಲ್ಲಿ ಟೀ ಪುಡಿ ನಿಷೇಧ ಆಗುವಂತದ್ದು, ಕೆಮಿಕಲ್ ಮಿಶ್ರಿತ ಟೀ ಪುಡಿಗಳು ಬ್ಯಾನ್ ಆಗೋದು ಬಹುತೇಕ ಖಚಿತವಾಗಿದೆ.